ನಮಸ್ಕಾರ ವೀಕ್ಷಕರೇ, ಮತ್ತೊಮ್ಮೆ ಮಾರ್ಕೆಟ್ ಸುದ್ದಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತು ಕೆಲವು ಕಂಪನಿಗಳ ರಿಸಲ್ಟ್ ಎಲ್ಲ ಔಟ್ ಆಯಿತು. ಇವತ್ತು ಸ್ಯಾಟರ್ಡೇ ಆಗಿ ಕೂಡ ಅದು ಮೊದಲಿಗೆ ಅದರಲ್ಲಿ ನಮ್ಮ ಕಂಪನಿ MRPL ಇದೆಯಲ್ಲ, ಅದರ ರಿಸಲ್ಟ್ ಇವತ್ತು ಔಟ್ ಆಯಿತು. ಅವರದ್ದು ಕಂಪೇರ್ ಟು ಲಾಸ್ಟ್ ಇಯರ್ ಇದೆಯಲ್ಲ, ಈ ಇಯರ್ 272 crore ತನಕ ಲಾಸ್ ತೋರಿಸಿದ್ದಾರೆ. ರೆವಿನ್ಯೂದಲ್ಲಿ ಕೂಡ ತುಂಬ ಕೆಳಗೆ ಬಂದಿದೆ. EBDT ಆಗಿರ್ಬೋದು, ಮಾರ್ಜಿನ್ ಆಗಿರ್ಬೋದು, ಎಲ್ಲದರಲ್ಲೂ ಕೂಡ ಅವರು ಲಾಸ್ ತೋರಿಸಿದ್ದಾರೆ ಕಂಪೇರ್ ಟು ಲಾಸ್ಟ್ ಇಯರ್. ಇನ್ನು ಮುಂದಿನ ಶೇರ್ ಬಂದುಬಿಟ್ಟು HDFC ಅವ್ರದ್ದು. HDFC ಅವ್ರ ರಿಸಲ್ಟ್ ಇತ್ತು ಇವತ್ತು. ಅವ್ರದ್ದು ನೆಟ್ ಪ್ರಾಫಿಟ್ ಇದೆಯಲ್ಲ, ಅದು ಇಯರ್ ಆನ್ ಇಯರ್ 12% ಏರಿಕೆಯಾಗಿದೆ. ಕ್ವಾರ್ಟರ್ ಆನ್ ಕ್ವಾರ್ಟರ್ ಕೂಡ 3% ಏರಿಕೆಯಾಗಿದೆ. ನೆಟ್ ಇಂಟ್ರೆಸ್ಟ್ ಇನ್ಕಮ್ ಆಗಿರ್ಬೋದು, ನೆಟ್ ಇಂಟ್ರೆಸ್ಟ್ ಮಾರ್ಜಿನ್ ಆಗಿರ್ಬೋದು, ಎರಡೂ ಕೂಡ ಏರಿಕೆಯಾಗಿದೆ. ಇನ್ನು ಅದರ್ ಇನ್ಕಮ್ ಇದೆಯಲ್ಲ, ಅದು ಕೂಡ ಏರಿಕೆಯಾಗಿದೆ. ಆಪರೇಟಿಂಗ್ ಎಕ್ಸ್ಪೆನ್ಸಸ್ ಕೂಡ ಏರಿಕೆಯಾಗಿದೆ. ಅದಲ್ಲದೆ ಗ್ರಾಸ್ NPA ಇದೆಯಲ್ಲ, ಇದೊಂದು ಏರಿಯಾದಲ್ಲಿ ಇವರದ್ದು ಪರ್ಫಾರ್ಮೆನ್ಸ್ ಒಳ್ಳೆಯದಿಲ್ಲ ಕಂಪೇರ್ಡ್ ಟು ಲಾಸ್ಟ್ ಕ್ವಾರ್ಟರ್ ಮತ್ತು ಲಾಸ್ಟ್ ಇಯರ್. ಎರಡು ಕ್ವಾರ್ಟರ್ ಮತ್ತು ಇಯರಲ್ಲೂ NPA ಮತ್ತು ನೆಟ್ NPA ಎರಡೂ ಕೂಡ ಜಾಸ್ತಿ ಆಗಿದೆ. ಅದಲ್ಲದೆ ಇವರು 1:1 ಬೋನಸ್ ಕೂಡ 1:1 ಬೋನಸ್ ಇಶ್ಯೂ ಮಾಡಿದ್ದಾರೆ. ಅದಲ್ಲದೆ ₹5 ಡಿವಿಡೆಂಡ್ ಕೂಡ ಕೊಡ್ತಾ ಇದ್ದಾರೆ ಈ ಕಂಪನಿಯವರು. ಇವತ್ತು ಹಿಸ್ಟ್ರಿಯಲ್ಲೇ ಪ್ರಥಮ ಬಾರಿಗೆ ಬೋನಸ್ ಇಶ್ಯೂ ಮಾಡ್ತಿದ್ದಾರೆ. ಪ್ರಾಫಿಟ್ ಆಗಿರ್ಬೋದು, ನೆಟ್ ಇಂಟ್ರೆಸ್ಟ್ ಮಾರ್ಜಿನ್ ಆಗಿರ್ಬೋದು, ನೆಟ್ ಇಂಟ್ರೆಸ್ಟ್ ಇನ್ಕಮ್ ಆಗಿರ್ಬೋದು, ಎಲ್ಲದೂ ಕೂಡ ಒಳ್ಳೆ ಪರ್ಫಾರ್ಮೆನ್ಸ್ ಕೊಟ್ಟಿದ್ದಾರೆ. ಬಟ್ NPA ಇದೆಯಲ್ಲ, ಗ್ರಾಸ್ NPA ಆಗಿರ್ಬೋದು, ನೆಟ್ NPA ಆಗಿರ್ಬೋದು, ಇದು ಕೂಡ ಜಾಸ್ತಿ ಆಗಿರುವುದರಿಂದ ಮಂಡೇ ಮಾರ್ಕೆಟ್ನಲ್ಲಿ ಏನಾಗುತ್ತೆ ಅಂತ ನೋಡಬೇಕು ಇದರ ಶೇರಲ್ಲಿ. ಇನ್ನು ಮುಂದಿನ ಶೇರ್ ನೋಡೋದಾದರೆ ICICI ಅವ್ರದ್ದು. ICICI ಬ್ಯಾಂಕ್ ಅವ್ರದ್ದು ಕೂಡ ಇವತ್ತು ರಿಸಲ್ಟ್ ಇತ್ತು. ಇವರದ್ದು ಕೂಡ ಹಾಗೆ ಎಕ್ಸ್ಪೆಕ್ಟೆಡ್ನಾಗೆ ನೆಟ್ ಪ್ರಾಫಿಟ್ ಆಗಿರ್ಬೋದು, ನೆಟ್ ಇಂಟ್ರೆಸ್ಟ್ ಇನ್ಕಮ್, ನೆಟ್ ಇಂಟ್ರೆಸ್ಟ್ ಮಾರ್ಜಿನ್ ಕೂಡ ಏರಿಕೆಯಾಗಿದೆ. ಪ್ರೊವಿಷನ್ ಕೂಡ ಸ್ವಲ್ಪ ಕಮ್ಮಿ ಆಗಿದೆ ಕಂಪೇರ್ ಟು ಲಾಸ್ಟ್ ಕ್ವಾರ್ಟರ್. ಗ್ರಾಸ್ NPA ಆಗಿರ್ಬೋದು, ನೆಟ್ NPA ಆಗಿರ್ಬೋದು, ಇವರದ್ದು ಕಂಪೇರ್ ಟು ಅದರ್ ಬ್ಯಾಂಕ್ಸ್ ಇದೆಯಲ್ಲ, HDFC ಆಗಿರ್ಬೋದು, ಆಕ್ಸಿಸ್ ಬ್ಯಾಂಕ್ ಇವರದ್ದು ಗ್ರಾಸ್ NPA ಮತ್ತು ನೆಟ್ NPA ಅಲ್ಲಿ ಒಳ್ಳೆ ಪರ್ಫಾರ್ಮೆನ್ಸ್ ಕೊಟ್ಟಿದ್ದಾರೆ. ಕಮ್ಮಿ ಆಗಿದೆ, ಮೈನರ್ ಕಮ್ಮಿ, ಜಾಸ್ತಿ ಕಮ್ಮಿ. ಸ್ಟಿಲ್ ಕಂಪೇರ್ ಟು ಅದರ್ ಬ್ಯಾಂಕ್ಸ್ ಇವರದ್ದು NPA ಕೂಡ ಕಮ್ಮಿ ಆಗಿದೆ. ಇನ್ನು ಮುಂದಿನ ರಿಸಲ್ಟ್ ನೋಡುವುದಾದರೆ AU ಸ್ಮಾಲ್ ಫಿನಾನ್ಸ್ ಬ್ಯಾಂಕ್ನವರದ್ದು. ಇವರದ್ದು ಕೂಡ ಇವತ್ತು ರಿಸಲ್ಟ್ ಇತ್ತು. ಇವರದ್ದು ನೆಟ್ ಇಂಟ್ರೆಸ್ಟ್ ಇನ್ಕಮ್ ಇದೆಯಲ್ಲ, ಅದು 6% ಏರಿಕೆಯಾಗಿದೆ. ನೆಟ್ ಪ್ರಾಫಿಟ್ ಕೂಡ ಏರಿಕೆಯಾಗಿದೆ. ಆಪರೇಟಿಂಗ್ ಪ್ರಾಫಿಟ್ ಕೂಡ ಏರಿಕೆಯಾಗಿದೆ. ಪ್ರೊವಿಷನ್ ಕೂಡ ಕಂಪೇರ್ ಟು ಲಾಸ್ಟ್ ಇಯರ್ ಈ ವರ್ಷ ಜಾಸ್ತಿ ಆಗಿದೆ. ಅದಲ್ಲದೆ ಗ್ರಾಸ್ NPA ಇದೆಯಲ್ಲ, ಅದು ಇವರದ್ದು ಜಾಸ್ತಿ ಆಗಿದೆ. ನೆಟ್ NPA ಕೂಡ ಎರಡೂ ಕೂಡ ಜಾಸ್ತಿ ಆಗಿದೆ. ಒಳ್ಳೆ ಪ್ರಾಫಿಟ್ ಕೊಟ್ಟಾದ ಮೇಲೆ NPA ಮತ್ತು ಗ್ರಾಸ್ NPA ಎರಡು ಕೂಡ ಜಾಸ್ತಿ ಆಗಿರುವುದರಿಂದ ಮಂಡೇ ಮಾರ್ಕೆಟ್ನಲ್ಲಿ ಹೇಗೆ ರಿಯಾಕ್ಷನ್ ಮಾಡ್ತಾರೆ ನೋಡ್ಕೊಳ್ಬೇಕು. ಇನ್ನು ಮುಂದಿನ ಶೇರ್ ಬಂದುಬಿಟ್ಟು RBL ಬ್ಯಾಂಕ್. ಇವರದ್ದು ಕೂಡ ಇವತ್ತು ರಿಸಲ್ಟ್ ಇತ್ತು. ಇವರದ್ದು ಅಂತೂ ರಿಸಲ್ಟ್ ತುಂಬ ಡೌನ್ ಬಂದಿದೆ. ಪ್ರಾಫಿಟ್ ಇದೆಯಲ್ಲ 200 ಕೋಟಿಗೆ ತಲುಪಿದೆ. ಇದೇ ವರ್ಷ ಲಾಸ್ಟ್ ಇಯರ್ ಇವರದ್ದು 372 ಕೋಟಿ ಇತ್ತು. ಅಂದರೆ ಆಲ್ಮೋಸ್ಟ್ 46% ಕೆಳಗೆ ಬಂದಿದೆ. ನೆಟ್ ಇಂಟ್ರೆಸ್ಟ್ ಮಾರ್ಜಿನ್ ಆಗಿರ್ಬೋದು, ಆಪರೇಟಿಂಗ್ ಪ್ರಾಫಿಟ್ ಆಗಿರ್ಬೋದು, ಅದಲ್ಲದೆ ನೆಟ್ NPA ಕೂಡ ಇವರದ್ದು ಜಾಸ್ತಿ ಆಗಿದೆ. ಇನ್ನು ಮುಂದಿನ ಸ್ಟಾಕ್ ಬಂದುಬಿಟ್ಟು ಎಸ್ ಬ್ಯಾಂಕ್ನವರು ಒಳ್ಳೆ ಪರ್ಫಾರ್ಮೆನ್ಸ್ ತೋರಿಸ್ತಾರೆ. ಇವರದ್ದು ನೆಟ್ ಇಂಟ್ರೆಸ್ಟ್ ಇದೆಯಲ್ಲ, ಅದು ಜಾಸ್ತಿ ಆಗಿದೆ. ಪ್ರಾಫಿಟ್ ಕೂಡ 53% ಜಾಸ್ತಿ ಆಗಿದೆ. ಪ್ರೊವಿಷನ್ ಆದರೂ ಜಾಸ್ತಿ ಆಗಿದೆ. ಪ್ರಾಫಿಟ್ ಆಫ್ಟರ್ ಟ್ಯಾಕ್ಸ್ 60%, ಅಂದರೆ 801 ಕೋಟಿ ಆಗಿದೆ. ಕಂಪೇರ್ ಟು ಲಾಸ್ಟ್ ಇಯರ್ ಈ ವರ್ಷ ಇವರದ್ದು 60% ಜಾಸ್ತಿ ಆಗಿದೆ ಟೋಟಲ್ ಪ್ರಾಫಿಟ್ನಲ್ಲಿ. ಇನ್ನು ಮುಂದಿನ ಶೇರ್ ಬಂದುಬಿಟ್ಟು ರಿಲಯನ್ಸ್ ಪವರ್ ಪ್ರಥಮ ಬಾರಿಗೆ ಆಲ್ಮೋಸ್ಟ್ ರೀಸೆಂಟ್ ಟೈಮಲ್ಲಿ ಲಾಸಿಂದ ಪ್ರಾಫಿಟ್ಗೆ ತೋರಿಸಿದ್ದಾರೆ. ಇವರದ್ದು ರೆವಿನ್ಯೂ ಡೌನ್ ಆಗಿದೆ ಆ್ಯಕ್ಚುಲಿ 5.4%, ಆದರೆ ಪ್ರಾಫಿಟ್ ಜಾಸ್ತಿ. ನೀವು ನೋಡ್ತಾ ಇರ್ಬೋದು, ರೆವಿನ್ಯೂ ಡೌನ್ ಬೈ 5.4% ಕಂಪೇರ್ ಟು ಲಾಸ್ಟ್ ಇಯರ್. EBDT ಕೂಡ ಡೌನ್ ಆಗಿದೆ, ಮಾರ್ಜಿನ್ ಕೂಡ ಸ್ವಲ್ಪ ಡೌನ್ ಆಗಿದೆ. ಬಟ್ ನೆಟ್ ಪ್ರಾಫಿಟ್ ಇದೆಯಲ್ಲ, ಅದು 44.7 crores ಬಂದಿದೆ. ಇದೇ ವರ್ಷ ಲಾಸ್ಟ್ ಇಯರ್ ಅವರದ್ದು ಲಾಸ್ ಇದೆಯಲ್ಲ, ಅದು 98 crore ಇತ್ತು. ಇನ್ನು ಕೊನೆಯ ಸ್ಟಾಕ್ ಬಂದುಬಿಟ್ಟು ಯೂನಿಯನ್ ಬ್ಯಾಂಕ್ನವ್ರದ್ದು ಕೂಡ ಇವತ್ತು ರಿಸಲ್ಟ್ ಇತ್ತು. ಇವತ್ತು ನೆಟ್ ಪ್ರಾಫಿಟ್ ಆ್ಯಕ್ಚುಲಿ 12% ಜಾಸ್ತಿ ಆಗಿದೆ. NPA ಕೂಡ ಕಮ್ಮಿ ಆಗಿದೆ. ಆದರೆ ನೆಟ್ ಇಂಟ್ರೆಸ್ಟ್ ಇನ್ಕಮ್ ಇದೆಯಲ್ಲ, ಇದು ಕೂಡ ಕಮ್ಮಿ ಆಗಿದೆ. ಇದಾಗಿತ್ತು ಗೆಳೆಯರು ಇವತ್ತಿನ ಕೆಲವು ಇಂಪಾರ್ಟೆಂಟ್ ಸ್ಟಾಕ್ಗಳ ರಿಸಲ್ಟ್ಗಳು. ಮುಂದಿನ ವಿಡಿಯೋದಲ್ಲಿ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೆ ವಂದನೆಗಳು.